ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕೋರೆಗಾಂವ್ನಲ್ಲಿ 206 ವರ್ಷಗಳ ಹಿಂದೆ ನಡೆದ ಐತಿಹಾಸಿಕ ವಿಜಯದ ಸ್ಮರಣಾರ್ಥವಾಗಿ ದಲಿತ ಸಂಘಟನೆಗಳು ಸಂಭ್ರಮದಿಂದ ವಿಜಯೋತ್ಸವ ಆಚರಿಸಿದವು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಅಂಬೇಡ್ಕರ್ ವೃತ್ತದಿಂದ ಹೊರಟ ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ದಲಿತ ಯುವಕ ಯುವತಿಯರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೀರಗೀತೆಗಳಿಗೆ ನೃತ್ಯ ಮಾಡಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ವಕೀಲರಾದ ಹನುಮಂತಪ್ಪನವರು ಕೋರೆಗಾಂವ್ನ ವಿಜಯವು ದಲಿತರಿಗೆ ದೊರೆತ ಮೊದಲ ವಿಜಯ ಎಂದು ಬಣ್ಣಿಸಿದ್ದಾರೆ. ದಲಿತರನ್ನ ತುಚ್ಛೀಕರಿಸಿದೆ ಮತ್ತು ಜಾತಿಯ ಪಿಡುಗಿನಲ್ಲಿ ಸಿಲುಕಿಸಿದವರಿಗೆ ದಲಿತರ ಶಕ್ತಿ ಏನೆಂಬುದು ಈ ವಿಜಯದ ಮೂಲಕ ಗೊತ್ತಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಿ ಮರಿಸ್ವಾಮಿ ಮಾತನಾಡಿ 28,000 ಪೇಶ್ವೆಗಳನ್ನ ಸೋಲಿಸಿದ ಐತಿಹಾಸಿಕ ಯುದ್ಧವಿದು. ಈ ಯುದ್ಧದಲ್ಲಿ ದಲಿತರಿಗೆ ಸ್ವಾಭಿಮಾನ ಮತ್ತು ಸಮಾನತೆಗಳು ದೊರಕಿದ್ದವು ಎಂದಿದ್ದಾರೆ. ಶಿಕ್ಷಕರಾದ ಟಿ ಕೊಟ್ರೇಶ್ ಮಾತನಾಡಿ ಅಸ್ಪೃಶ್ಯರು ಈ ವಿಜಯವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಮಹತ್ವದ ಸಾಧನೆಯಾಗಿದೆ ಎಂದಿದ್ದಾರೆ. ಇಂದಿನ ಯುವಕ ಯುವತಿಯರು ಇಂತಹ ವೀರರನ್ನ ಮಾರ್ಗದರ್ಶಕರನ್ನಾಗಿ ಇಟ್ಟುಕೊಳ್ಳಬೇಕು ಎಂದು ಶಿಕ್ಷಕರು ಕರೆ ನೀಡಿದ್ದಾರೆ. ಕೊಟ್ಟೂರಿನ ದಲಿತ ಸಂಘಟನೆಗಳು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಯೋಜಿಸಿದ್ದವು. ಈ ವಿಜಯೋತ್ಸವವು ದಲಿತ ಸಮುದಾಯದಲ್ಲಿ ಸಂತಸ ಮತ್ತು ಐಕ್ಯತೆಯನ್ನ ಹೆಚ್ಚಿಸಿತು.